JCD ಯೂನಿವರ್ಸಿಟಿ ಹೀರೋ ಜೊತೆಗೆ ಒಂದು ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸೊ A to Z ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತಹ ಧನು ಆಸ್ತಿ ಅವರ ಒಂದು ಶಾಪ್ ನಲ್ಲಿ ನಾನಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ. JCD ಯೂನಿವರ್ಸಿಟಿ ಆದ ನಂತರದಲ್ಲಿ ರೆಸ್ಪಾನ್ಸ್ ಹೇಗಿದೆ, ಲೈಫ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಾಲ್ಸ್ ಬರ್ತಿದೆ ಇಂಡಸ್ಟ್ರಿಯಿಂದ. A to Z ಒಂದೇ, ಎಲ್ಲ ಗೊತ್ತು, ಎಲ್ರು ಗೊತ್ತು. ನಿಮ್ಗೆ ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು. A to Z ಅಂದ್ರೆ ನಾನು ಯಾರು ಗೊತ್ತಾ, ಎಲ್ಲ ಗೊತ್ತು, ಎಲ್ರು ಗೊತ್ತು. ಸುಮ್ನೆ A to Z ಏನ್ ಸಖತ್ ಮಾಡಿದಿರಿ ಕ್ಯಾರೆಕ್ಟರ್, ಎಷ್ಟು ಇಷ್ಟ ಆಯ್ತು ಗೊತ್ತೇನ್ರಿ. ನನ್ ಗುರಿ ಕಡೆನೆ ನಾನು ಹೊರಟ್ಬಿಟ್ರೆ ಫ್ಯಾಮಿಲಿ ಇಲ್ಲಿ ಅನಾಥವಾಗ್ಬಿಡುತ್ತೆ. ಅದನ್ನು ನಾನು ಸೇಫ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಶಾಪ್ ಇಟ್ಕೊಂಡೆ. ಭಯ ಅಂತಂದ್ರೆ ಗುರಿ ಇರುತ್ತೆ ಮುಂದೆ, ಫ್ಯಾಮಿಲಿ ಹಿಂದೆ ಇರುತ್ತೆ, ಎಲ್ಲೋ ಹೊಡ್ಕೊಂತಾ ಇರುತ್ತೆ. ಇಂಡಸ್ಟ್ರಿಲಿ ಟ್ಯಾಲೆಂಟ್ಗಳಿಗೆ ಕೆಲಸ ಸಿಗಲ್ಲ, ದುಡ್ಡು ಸಿಗಲ್ಲ. ನನಗೆಲ್ಲ ಕೊಟ್ಟಿದ್ಯಲ್ಲ, ಇಂಟೆ ಸಿನಿಮಾ ಮಾಡಿರೋದು ಎಲ್ಲ ಕೊಟ್ಟಿದ್ಯಲ್ಲ, ಇದಕ್ಕಿಂತ ಬೇಕಾ ಸಾಕ್ಷಿ? ಟಾಕ್ಸಿಕ್ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗಿ ಏನ್ ವಿಶ್ ಮಾಡ್ತೀರಾ ಸಿನಿಮಾಗೆ, ಹಾಗೆ ಯಶ್ ಅವರಿಗೆ? ಎಲ್ಲಾರನ್ನು ಇಲ್ಲಿಗೆ ಕರ್ಸ್ಕೊತೀನಿ ಅಂತಿದ್ರಲ್ಲ, ಕರ್ಸ್ಕೊಂಡಿದ್ದಾರೆ ಇವಾಗ. ಎಲ್ಲಾರನ್ನು ನಾನು ಅವ್ರ ಹತ್ರ ಕರ್ಸ್ಕೊಂಡಿದ್ದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲ ಆಗಲಿ. Until then, I'm home. ಸಿನಿಮಾದಲ್ಲೂ ಒಂದು ಸ್ಪೆಷಲ್ ಆಗಿರುವಂತ ಕ್ಯಾರೆಕ್ಟರ್ ಇದೆ ನಿಮ್ದು. ನೇಮು ಕೂಡ A to Z ಅಂತೆ. ನೀವು ಕೇಳಿಲ್ವಾ ಏನ್ ಸರ್ ಇದು A to Z ಅಂತ? A to Z ಒಂದೇ, ಎಲ್ಲ ಗೊತ್ತು, ಎಲ್ರು ಗೊತ್ತು. ನಿಮ್ಗೆ ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು. A to Z ಅಂದ್ರೆ ನಾನು ಯಾರು ಗೊತ್ತಾ, ಎಲ್ಲ ಗೊತ್ತು, ಎಲ್ರು ಗೊತ್ತು. ಸುಮ್ನೆ ಅವ್ನಿಗೆಲ್ಲ ಗೊತ್ತಿರುತ್ತೆ. ರಾಜಕೀಯ ವ್ಯಕ್ತಿಗಳು ಗೊತ್ತಿರುತ್ತೆ, ರೌಡಿಗಳು ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಆತರ ಒಂದ್ ಕ್ಯಾರೆಕ್ಟರ್ ಅದು. ಸೊ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ಈ ಸಿನಿಮಾದಿಂದ ತಗೊಂಡು ನಮ್ಮ ಇಂಡಸ್ಟ್ರಿಗೆ ಒಂದು ಭರವಸೆಯ ವಿಲನ್ ಇರ್ಬೋದು. ಜನ ಏನು ಎಲ್ಲ ಏನ್ ಎಕ್ಸ್ಪೀರಿಯನ್ಸ್ ಕೇಳಿ ಜನ ಸಿನಿಮಾ ನೋಡ್ಬಂದ ನಿಂತರ ಇರ್ಬೇಕು ಗುರು, ಫ್ರೆಂಡ್ ಅಂದ್ರೆ ನಿಂತರ, ನೀನೇ ಫ್ರೆಂಡ್ ಗುರು, ಲಾಸ್ಟ್ ವರ್ಗು ಕೈ ಬಿಟ್ಟಿಲ್ಲ ಗುರು ನೀನು. ಅವ್ನು ಹೋಗ್ಬೇಕಾದ್ರು ಜೈಲ್ಗೆ ಹೋಗಿ ಹತ್ಕೊಂಡು ಹೋಯ್ತಲ್ಲ ಗುರು, ಸೂಪರ್ ಗುರು, ನಿಂತರ ಫ್ರೆಂಡ್. ಇವನ ನೋಡಿ, ಅವನ ಫ್ರೆಂಡ್ಗೆ ಬೈದು ಇವನ ನೋಡು ಲೋಫರು ಅಂತ ಅವ್ನ ಫ್ರೆಂಡ್ಗೆಲ್ಲ ಬೈಕೊಂಡ್ ಬರೋರು. ತುಂಬಾ A to Z ಅಂತ ಥಿಯೇಟರ್ಗೆ ಸ್ಕ್ರೀನ್ ಮುಂದೆ ಹೋದ ತಕ್ಷಣ, ಸಿನಿಮಾ ಮುಗಿದ ತಕ್ಷಣ ಸ್ಕ್ರೀನ್ ಮುಂದೆ ಹೋಗ್ತಿವಲ್ಲ, A to Z ನಿಂತರ ಬೇಕು ಕಣ ಅಂತ. ಎಷ್ಟು ಕಿರ್ಚರು ಅಂತಂದ್ರೆ ಮಾಡಿ A to Z ನಿಮ್ಮಿಬ್ರು ಸೂಪರ್ ಕಣ ಅಂತ. ಅದೊಂಥರ ತುಂಬಾ ಖುಷಿ. ಅದು ಇಷ್ಟ ಆಯ್ತಲ್ಲ ಕ್ಯಾರೆಕ್ಟರ್, ಏನೋ ಮಾಡಿದೀವಿ ಅಂತ ಅವ್ರಿಗೆ ಇಷ್ಟಪಟ್ಟು ಅಲ್ಲಿ ರೀಚ್ ಆಯ್ತಲ್ಲ ಅನ್ನೋದು ತುಂಬಾ ಖುಷಿ ಆಗುತ್ತೆ. ನಾನು ಫಿಲ್ಮ್ ನೋಡ್ಬೇಕಾದ್ರೆ ಫಸ್ಟ್ ಶೋ ಅನ್ಸುತ್ತೆ, ಒಂದು ಹೀರೋ ಬಂದಾಗ ಎಷ್ಟು ಕಿರ್ಚ್ತಿದ್ರು, ಶಿಳ್ಳೆ ಹೊಡಿತಿದ್ರು, ಚಪ್ಪಾಳೆ ಹೊಡಿತಿದ್ರು. ನಿಮ್ಮ ಕ್ಯಾರೆಕ್ಟರ್ ಬಂದಾಗ್ಲೂ ಅದು ಒಂದೆರಡು ಸಲ ಇಲ್ಲ, ಪ್ರತಿ ಸಲ ಬಂದಾಗ್ಲೂ ಒಂದ್ ಒಳ್ಳೊಳ್ಳೆ ಡೈಲಾಗ್ ನೀವು ಹೊಡೆದಾಗ್ಲೂ ಸೇಮ್ ಆಸ್ ಇಟ್ ಈಸ್ ಅದೇ ರೀತಿ ಒಂದು ಅವರು ಶಿಳ್ಳೆ ಹೊಡಿಯೋರು, ಚಪ್ಪಾಳೆ ಹೊಡಿಯೋರು, ಕೂಗೋರು, ಕಿರ್ಚೋರು, ಪಕ್ಕದಲ್ಲಿರೋರಿಗೆ ಎಪ್ಸಿ ಹೇಳೋರು, ಲೈಕ್ ಈ ರೀತಿ ಎಲ್ಲ ಒಂದಷ್ಟು ಅದು ಕ್ಯಾರೆಕ್ಟರ್ ನೋಡಿ ಇಷ್ಟಪಡ್ತಾರೆ ಅಂತಂದಾಗ ಏನು ಹೇಳ್ತೀರಾ ಈ ಪ್ರೀತಿಗೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಡಾಲಿ ಸರ್ ಪಿಕ್ಚರ್ಗೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಡೈರೆಕ್ಟರ್ ಚೇತನ್ ಜಯರಾಮ್ ಸರ್ಗೆ, ಮತ್ತೆ ಪ್ರಕಾಶ್ ಸರ್ಗೆ. ಇವ್ರು 3 ಜನದಿಂದನೇ ಅಂತ ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು. ಇದ್ರ ಹಿಂದೆ ಏನಂತಂದ್ರೆ ಗುಲ್ಟು ನೋಡಿ ಕರೆದಿದ್ದು, ಗುಲ್ಟು ನೋಡಿ ಆ ಆಸ್ತಿ ಅನ್ನೋ ಕ್ಯಾರೆಕ್ಟರ್ ನೋಡಿ ಕರೆದ್ರು. ಅಂದ್ರೆ ಡಾಲಿ ಅವ್ರ ಕಡೆಯಿಂದಾನೇ ಬಂದಿದ್ದ ಅಥವಾ ಡೈರೆಕ್ಟರ್ ಕಡೆಯಿಂದ? ಡೈರೆಕ್ಟರ್ ಸರ್ ಮತ್ತೆ ಹೀರೋ ಸರ್ ಇಬ್ರು, ಪ್ರಕಾಶ್ ಸರ್ ಇಬ್ರು ನೋಡಿ ಇಲ್ಲ ಬೇಕು ಅಂತ ಬಂದ್ರು. ಆಮೇಲೆ ಡಾಲಿ ಸರ್ ಓಕೆ ಮಾಡಿದ್ರು, ಮಾಡಿಸಿ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿ ಮಾಡ್ತಾರೆ, ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ ಡಾಲಿ ಸರ್ ಕನಕೋತ್ಸವದಲ್ಲಿ ಸಿಕ್ಕಿದ್ರು, ಇಲ್ಲಿ ಕನಕಪುರದಲ್ಲಿ. ಅವಾಗ ಒಂದೇ ಕ್ಯಾರವನ್ ಇದ್ವಿ. A to Z ಏನ್ ಸಖತ್ ಮಾಡಿದಿರಿ ಕ್ಯಾರೆಕ್ಟರ್, ಎಷ್ಟು ಇಷ್ಟ ಆಯ್ತು ಗೊತ್ತೇನ್ರಿ ಅಂತ ಅಂದ್ಬಿಟ್ಟು ನೀನಾಸಂ ಸತೀಶ್ ಸರ್ಗೆ ಹೇಳ್ತಿರು. ಎಷ್ಟು ಚೆನ್ನಾಗಿ ಮಾಡಿದಾರೆ, JC ಸಿನಿಮಾ ಮಾಡಿದಾರೆ. A to Z ಅನ್ನೋ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದಾರೆ, ಸೂಪರ್ ಆಗಿ ಮಾಡಿದಾರೆ ಇವರು ಅಂತಂದ್ರೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಈ ಕ್ಯಾರೆಕ್ಟರ್ ಗೆಲ್ಲುತ್ತೆ. ಇವ್ರ ತನಕನೂ ಹೋಗಿದ್ಯಲ್ಲ, ಅವ್ರ ಸಿನಿಮಾ ಮಾಡಿದಾರಲ್ಲ. ಅಂದ್ರೆ ಅವರು ಹೇಳಿದ್ರಲ್ಲ, ಈಗ ಒಂದ್ ಕ್ಯಾರೆಕ್ಟರ್ ನ ಹೇಳ್ಬೇಕು ಅನ್ನೋದೇನಿಲ್ಲ, ಒಬ್ಬ ಸ್ಟಾರ್ ಹೇಳ್ಬೇಕು ಅನ್ನೋದು ಅದು ಗುರುತಿಸಿದ್ರಲ್ಲ, ಅದೇ ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಕ್ಯಾರೆಕ್ಟರ್ ಗೆಲ್ಲುತ್ತೆ ಅಂತ ಅವಾಗ್ಲೇ ಅನ್ಸ್ಬಿಡ್ತೇನೆ ನಾನು. ಕ್ಯಾರೆಕ್ಟರ್ ಗೆದ್ದೇ ಗೆಲ್ಲುತ್ತೆ ಈ ಕ್ಯಾರೆಕ್ಟರ್. ಯಾರ್ಯಾರು ಏನೇನಂದ್ರು ನಮ್ಮ ಸೆಲೆಬ್ರಿಟೀಸ್ ಯಾರಾದ್ರು? ಇಲ್ಲ, ನವೀನ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟ. ಏನ್ ಮಾಡಿದೆ ಮಚ್ಚ, ಅದ್ಭುತ ಮಾಡಿದೆ ಕಣ, ನಂಗೆ ತುಂಬಾ ಖುಷಿ ಆಯ್ತು. ನೀವ್ ಮತ್ತೆ ಆಸ್ತಿ ನೋಡ್ದಂಗೆ ಆಗ್ಬಿಡುತ್ತೆ, ಅಷ್ಟೊಂದ್ ಚೆನ್ನಾಗಿ ಮಾಡಿದೆ ಅಂತಂದ. ತುಂಬಾ ಜನ ತುಂಬಾ ಮಾತಾಡಿದ್ರು. ನಮ್ಮಲ್ಲಿ ಜನನ ಫೋನ್ ಮಾಡಿದ್ದೆ, ಜನನ ತುಂಬಾ ಚೆನ್ನಾಗಿ ಮಾಡಿದ್ಯಾ, ತಿರ್ಗಾ ಆಸ್ತಿನೇ ನೆನಪಾಗ್ಬಿಡ್ತು ನನಗೆ, ಅಷ್ಟೊಂದ್ ಚೆನ್ನಾಗಿ ಮಾಡಿದ್ಯಾ ಅಂತ. ಈ ತರ ತುಂಬಾ ಜನ ಮಾಡಿದ್ರು. ಈಗ ಆಸ್ತಿಗೂ A to Z ಗೂ ಏನ್ ಡಿಫ್ರೆನ್ಸ್ ಇದೆ? ಅಲ್ಲಿ ಆಸ್ತಿ ಚೆಲ್ಲಾಗಿ ಆಡ್ತಿರ್ತಾನೆ, ಇಲ್ಲಿ A to Z ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿರ್ತಾನೆ.
ಮೆಚೂರ್ಡ್ ಆಗಿರ್ತಾನೆ, ಎಲ್ಲ ಗೊತ್ತು, ಹ್ಮ್. ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು, ಆ ಇದ್ರಲ್ಲಿ ಹೋಗ್ತಾ ಇರ್ತಾನೆ. ಈ ಸ್ಟಂಟ್ಸು ಫೈಟಿಂಗ್ಸು ಎಲ್ಲ ಅದರಿಂದ ಸ್ವಲ್ಪ ದೂರ ಮೇಡಮ್. ದೂರ. ಆ ರೀತಿ ವಿಲನ್ ಆಗಿ ಬೇಡ ಇಲ್ಲ, ಏನೇ ಬಂದ್ರು ಮಾಡ್ತೀನಿ. ಮಾಡ್ತೀರಾ? ಅಂದ್ರೆ ನಂಗೆ ತುಂಬಾ ಇಷ್ಟ, ಕಾಮಿಡಿ ತುಂಬಾ ಇಷ್ಟ, Comedy, ಮತ್ತೆ ಸೀರಿಯಸ್ ಕ್ಯಾರೆಕ್ಟರ್ಗಳು ತುಂಬಾ ಇಷ್ಟ. ಅದು ನಂಗೆ ತುಂಬಾ ಮಾಡಕ್ ತುಂಬಾ ಈಸಿ. ಹ್ಮ್. ನಾನು ಮಾಡ್ಬೋದು. ಅಂದ್ರೆ ಸ್ಟಂಟ್ಸ್ ಸ್ವಲ್ಪ ಭಯ ಭಯ. ಇರುತ್ತೆ. ಅಂದ್ರೆ ಏಕೆಂದ್ರೆ ಭಯ ಅಂತಂದ್ರೆ ಗುರಿ ಇರುತ್ತೆ ಮುಂದೆ, ಫ್ಯಾಮಿಲಿ ಹಿಂದೆ ಇರುತ್ತೆ, ಹ್ಮ್. ಎಲ್ಲೋ ಹೊಡ್ಕೊಂತಾ ಇರತ್ತೆ. ಈಗ ನಾನು ಅಂಗಡಿ ಮಾಡೋ ಉದ್ದೇಶನೇ ಅದೇ. ಹ್ಮ್. ಈಗ ಫ್ಯಾಮಿಲಿ, ನಾನು ಹೇಳಿದ್ನಲ್ಲ ನಿಮ್ಗೊಂದು, ಹ್ಮ್. ಫ್ಯಾಮಿಲಿ ಸಫರ್ ಆಗ್ಬಾರ್ದು. ನಾನೇನೋ ಒಂದು ನನ್ನ ಗುರಿ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇರೋ ಫ್ಯಾಮಿಲಿ ಹೇಳ್ತಾ ಇರೋದು, ಹ್ಮ್. ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಅಂಗಡಿ ಮಾಡ್ಕೊಂಡೆ. ಮತ್ತೆ ಇದನ್ನ ಸೇಫ್ ಆಗಿಡ್ಬೇಕು, ನಾನು ಒಂದು ಸೇಫ್ ಆಗಿಡ್ಬೇಕು ಅಂತಾನೆ ಈ ಅಂಗಡಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋದು. ನನ್ನ ಗುರಿನೂ ನಾನು ಬಿಟ್ಟಿಲ್ಲ, ಹ್ಮ್. ನನ್ನ ಫ್ಯಾಮಿಲಿ ನಾನು Family. ಬಿಟ್ಟಿಲ್ಲ, ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನಮ್ಮ ಅಕ್ಕ, ನನ್ನ ಹೆಂಡತಿ ಫುಲ್ ಸಪೋರ್ಟು, ಯಾವುದಕ್ಕೆ ಎಲ್ಲದಕ್ಕೂ ಹ್ಮ್. ನಡೀತಾ ಇದೆ. ಅವರು ನಗುಮುಖನೇ ಹೇಳ್ತಾರೆ. ಏನ್ ಹೇಳಿದ್ರು ಫ್ಯಾಮಿಲಿ ಅವರೆಲ್ಲ? ತುಂಬಾ ಖುಷಿ ಆಗಿದ್ದಾರೆ ಎಲ್ರು. ಅಂದ್ರೆ ಅವಾಗ ಆಸ್ತಿ ನೋಡಿ ತುಂಬಾ ಖುಷಿ ಆಗಿದೆ. ಮದ್ವೆನೇ ಆಗಿರಲ್ಲ ಅವಾಗ ಇವ್ರು. ಹಾ. ಇವಳು ಗುಲ್ಟು ನೋಡಿ ಬಿದ್ದಿದ್ದಳು ನನಗೆ. ಹೌದಾ? ಲವ್ ಮ್ಯಾರೇಜ್? ಇದು ತೋರಿಸಿ ಇವಳು ನಮ್ಮ ಅಕ್ಕ, ನನ್ಗೆ ಅಕ್ಕನ ಫ್ರೆಂಡ್ ಇವ್ರನ್ನ ತೋರಿಸಿದ್ದು. ಆಮೇಲೆ ಇವಳು ಗುಲ್ಟು ನೋಡ್ಬಿಟ್ಟು ಫ್ಯಾನ್ ಆಗ್ಬಿಟ್ಟಿದ್ಲು. ಹ್ಮ್. ಆಮೇಲೆ ಲವ್ ಆಗ್ಬಿಡ್ತಿದ್ದು. ಆಮೇಲೆ ಜೈ ಜೈ ಮದ್ವೆ ಆಯ್ತು. ಓಕೆ, ಒಂದೊಂದು ಕ್ಯಾರೆಕ್ಟರ್ ಹಿಂದೇನೋ ಏನಾದ್ರು ಒಂದೊಂದು ಸ್ಟೋರಿ ಇದೆಯಾ ನಿಮ್ ಇಷ್ಟು ಸಿನಿಮಾಗಳಲ್ಲಿ ಬಿಹೈಂಡ್? ಇಲ್ಲ, ಏನಂತ ಇಲ್ಲ. ಈ ಒಂದು A to Z ಅನ್ನೋ ಕ್ಯಾರೆಕ್ಟರ್ ಬಂದಾಗ ಪರ್ಸನಲಿ ನೀವು ಹೆಂಗ್ ಪ್ರಿಪೇರ್ ಆದ್ರಿ? ಅವ್ರು ಅದು ಬಿಟ್ಟು ಸಿನಿಮಾ ಟೀಮ್ ಏನ್ ಮಾಡಿದೆ ಅದನ್ನ ಬಿಟ್ಟು. ನಾನು ಒಂದ್ ಸ್ವಲ್ಪ ಸಿನಿಮಾ ನೋಡಿದೆ, ಈ ಕ್ಯಾರೆಕ್ಟರ್. ಆಮೇಲೆ ಸಿನಿಮಾ ನೋಡಿದೆ, ಅಲ್ಲಿ ಯಾವ ಸಿನಿಮಾದಲ್ಲೂ ಈ ತರ ರಿಪೀಟ್ ಆಗ್ಬಾರ್ದು ಅಂತ ಒಂದು ಮನ್ಸಲ್ಲಿ ಇರುತ್ತೆ. ಒಬ್ಬ ಕ್ಯಾರೆಕ್ಟರ್ ರಿಪೀಟ್ ಆಗ್ಬಾರ್ದು, ನಾನ್ ಕಾಣಿಸ್ಬೇಕು. ನನಗೆ ನಾನು ಆಕ್ಟ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಈಗ ವಿಕಾಸ್ ಸರ್ ಅಂತಿದ್ದಾರೆ, ನಿಮ್ಗೆ ವಿಕಾಸ್ ಸರ್ ಗೊತ್ತಿರ್ಬೋದು. ಈ ಇದ್ರಲ್ಲಿ ಜಯಮನ್ ಮಗ ಡೈರೆಕ್ಟರ್, ಅವ್ರು ಗೊತ್ತಿರ್ಬೋದು. ಅವ್ರು ಹೇಳಿದ್ರು, ಏನ್ರಿ ನ್ಯಾಚುರಲ್, ನೀವು ಅಲ್ಲೂ ಹಂಗೆ ಮಾತಾಡ್ತಿರ್ತಾರೆ, ಇಲ್ಲೂ ಹಿಂಗೆ ಇರ್ತಾರೆ, ಹೆಂಗೆ ಅಂತ ಹೇಳ್ತಾರೆ. ಅಷ್ಟು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅನ್ನೋದೇ ನನ್ನ ಯಾವಾಗಲೂ. ನಾನು ಕ್ಯಾರೆಕ್ಟರ್ ಮಾಡಿದಾಗ ಹಂಗೆ ಅನ್ಸ್ಬೇಕು, ಇವನೇ ಮಾಡ್ತಿದ್ದಾನೆ, ಇವನು ಬೇರೆ ಏನು ಮಾಡ್ತಿಲ್ಲ, ಇವನು ರಾಮ್ ಧನುಷೇ ಮಾಡ್ತಿದ್ದಾನೆ ಈ ಕ್ಯಾರೆಕ್ಟರ್, ಹಂಗೆ ಅನ್ಸ್ಬೇಕು, ಅವನೇ ಇದು ಅಂತ ಅನ್ಸ್ಬೇಕು. ಆ ಥರ ನಾನು ಪ್ರಿಪೇರ್ ಆಗ್ತಾ ಇರ್ತೇನೆ. ಅವಾಗ ಸ್ವಲ್ಪ ಮನೇಲಿ ವರ್ಕ್ಶಾಪ್ ಬಿದ್ದೇ ಇರುತ್ತೆ. ಅವ್ರು ಡೈರೆಕ್ಟ್ ಇನ್ಸ್ಪುಟ್ ಇಷ್ಟೇ ಕೊಟ್ಟರು, ನಾನು ಸ್ವಲ್ಪ ಮನೇಲಿ ಪ್ರಿಪೇರ್ ಆಗಿ ಆಗ್ತೀನಿ ಮೇಡಮ್. ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ತೀನಿ. ಯೂಶಲಿ ಲೈಕ್ ಥಿಯೇಟರ್ ಆರ್ಟಿಸ್ಟ್ಗಳು ಆಕ್ಟಿಂಗ್ ನ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾರೆ. ನೀವು ಅದನ್ನ ಪ್ರೂವ್ ಮಾಡಿದ್ರಿ. ಜೊತೆಗೆ ಮನೇಲಿ ಪ್ರಿಪೇರ್ ಆಗ್ತಾರೆ, ನಂಗೆ ಇದು ಗೊತ್ತಿರ್ಲಿಲ್ಲ. ಮನೆ ಪ್ರಿಪೇರ್ ಆಗ್ತೀರಾ? ಓಕೆ, ವರ್ಕ್ಶಾಪ್ ಅನ್ನು ಬಿಟ್ಟು ನೀವು ಮನೆಯಲ್ಲಿ ಕ್ಯಾರೆಕ್ಟರ್ ಸಂಬಂಧಪಟ್ಟಂತೆ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಎಲ್ಲ ನೋಟ್ ಮಾಡ್ಕೊಂತಿರ್ತೀನಿ. ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಬೇಕು, ಡೈಲಾಗ್ಸ್ ನ ತಲೆ ಕೂರ್ಸ್ಕೋಬೇಕು. ಅದು ಡೈಲಾಗ್ಸ್ ನಂದು ಅಂತ ಮಾಡ್ಕೋಬೇಕು. ಅಂದ್ರೆ ಚೇಂಜ್ ಮಾಡ್ಕೊಳ್ತೀರಾ? ಇಲ್ಲ, ಈಗ ಏನ್ ಸ್ಕ್ರಿಪ್ಟ್ ಅಲ್ಲಿ ಇದೆ ಡೈಲಾಗ್ಸ್, ಅದ್ ನಂದು ಮಾಡ್ಕೋಬೇಕು. ಅದು ಡೈಲಾಗ್ಸ್ ತರ ನಾನು ಪ್ರಿಪೇರ್ ಆಗ್ತಾರೆ ಚೆನ್ನಾಗಿ. ಇಲ್ಲ ನಾನೇ ಮಾತಾಡ್ಬೇಕು, ನಾನೇ ಹೇಳ್ಬೇಕು, ಆ ತರ ಪ್ರಿಪೇರ್ ಆದ್ರೆ ಒಂದೊಂದ್ ಪೇಜ್ ಹೆಂಗೆ ನಾಟಕದವ್ರಿಗೆ ಬಂದ್ಬಿಡುತ್ತೆ. ನಾಟಕ ಡ್ರಾಮಾ ಮಾಡೋರ್ಗೆ ಸಿಕ್ಬಿಡುತ್ತೆ. ಒಂದ್ ಸಿಕ್ತು ಅಂತಂದ್ರೆ ಒಂದು ಗ್ರಿಪ್ ಹೋಗ್ತಾ ಇರುತ್ತೆ ಆರಾಮಾಗಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ ಇದೆ? ನನಗೆ ಕಾಮಿಡಿ ತುಂಬಾ ಇಷ್ಟ ಮೇಡಮ್. ಕಾಮಿಡಿ ಮಾಡಕ್ ತುಂಬಾ ಇಷ್ಟ. ಈಗ ಅಲಂಕಾರ ವಿದ್ಯಾರ್ಥಿ ಬರ್ತದೆ, ಅದು ಫುಲ್ ಕಾಮಿಡಿ ಅದೊಂದು ಬರ್ಬೇಕು, ಅದೊಂದು ಕಾಮಿಡಿ. ಮತ್ತೆ ಯಾವ್ದೇ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ತೊಂದರೆ ಇಲ್ಲ. ನನ್ಗೆ ಇದೇ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಏನಿಲ್ಲ. ಯಾವ ಕ್ಯಾರೆಕ್ಟರ್ ಕೊಟ್ರು ಮಾಡ್ತೀನಿ, ತುಂಬಾ ಖುಷಿಯಾಗಿ ಮಾಡ್ತೀನಿ. ಅದ್ ನಂದು ಮಾಡ್ಕೊಂಡು ಆ ಕ್ಯಾರೆಕ್ಟರ್ ನಾನ್ ಮಾಡ್ಕೊಂಡು ಅದ್ ಮಾಡಕ್ ಇಷ್ಟ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೊಸ ಪ್ರತಿಭೆಗಳು ಬರ್ತಾ ಇದಾರೆ. ಸೊ ನೀವು ಇಂಡಸ್ಟ್ರಿಗೆ ಬಂದು 14 ಇಯರ್ಸ್ ಆಯ್ತು. ಎಷ್ಟು ಸಿನಿಮಾ ಮಾಡಿದೀರಾ? ನಾನು ಒಂದು 8 ಸಿನಿಮಾ ಮಾಡಿದ್ದೀನಿ. 8 ಸಿನಿಮಾ ಮಾಡಿದೀರಾ. ಲೈಕ್ ಈಗ ಅವಕಾಶಗಳು ಅಂತ ಬಂದಾಗ, ಈಗ ನಮ್ಗೆ ಅದೊಂದು ಪ್ರತಿಭೆ ಇದ್ರೂ ನಾವು ಮಾಡ್ತೀವಿ ಅಂತ ನಾವು ಎಲಿಜಿಬಲ್ ಇದ್ರೂ ಕೂಡ ಕೆಲವೊಮ್ಮೆ ಕಡಿಮೆ ಆಗುತ್ತೆ. ಆ ರೀತಿ ಅನ್ಸಿದ್ಯಾ ನಿಮ್ಗೆ? ಇಲ್ಲ ಏನ್ ಅನ್ಸಿಲ್ಲ. ಇಲ್ಲ, ಏನಾಯ್ತು ಅಂತಂದ್ರೆ, ಈಗ ಗುಲ್ಟು ಬಂದ್ಮೇಲೆ ನನಗೆ 3 ಸಿನಿಮಾ ಮಾಡಿದ್ ನಾನು. ಗುಲ್ಟು ರಿಲೀಸ್ ಆದ್ಮೇಲೆ ಫುಲ್ ಬಿಸಿ ನಾನು. 3 ಮತ್ತೆ ಬರ್ತಾನೆ ಇತ್ತು, ಮಾತುಕತೆ ಬರ್ತಾನೆ ಇತ್ತು, ಸ್ಕ್ರಿಪ್ಟ್ ಕೊಡೋರು. ನೀವೇ ಬಿಸಿ ಇದ್ರಿ? ಹೌದು, ತುಂಬಾ ಬಿಸಿ ಆಗ್ಬಿಟ್ಟೆ ನಾನು. ಯಾವ ರೇಂಜ್ಗೆ ಅಂತಾನೆ, ನಾನು ಬರೀ ಆಚೆನೆ, ಬರೀ ಅವ್ರು ಮೀಟ್ ಮಾಡೋದು, ಇವ್ರು ಮೀಟ್ ಮಾಡೋದು, ಫುಲ್ ಬಿಸಿ. 2020 ಮಾರ್ಚ್ 23, 2019 ಈ ಅಂಗಡಿ ಸ್ಟಾರ್ಟ್ ಮಾಡಿದೆ. ನಮ್ಮಕ್ಕ ನಾನು ಸ್ಟಾರ್ಟ್ ಮಾಡಿದ್ವಿ. 2020 ಮಾರ್ಚ್ 23, 21, 23 ಇರ್ಬೇಕು. ಅವಾಗ ಇಡೀ ಲಾಕ್ಡೌನ್ ಆಯ್ತು. ಎಷ್ಟು ಸಿನಿಮಾ ಮಾತುಕತೆ ಐತೆ ಎಲ್ಲ ನಿಂತೋಯ್ತು. ಅವಾಗ 3 ಇಯರ್ಸ್ 2020, 21, 22 ಏನು ಇರ್ಲಿಲ್ಲ ನಿಮ್ಗೆ.
ನಮ್ಗೆ 23 ಮೇಲೆ ಅಂದ್ರೆ ಸ್ಟಾರ್ಟ್ ಆಗಿದೆ ಎಲ್ಲ ಮೂವಿಗಳು, ಸ್ವಲ್ಪ ಶೂಟಿಂಗ್ ಆ ತರ ಸ್ಟಾರ್ಟ್ ಆಗಿದೆ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನನಗೇನು ಏನ್ ಅನ್ಸಿಲ್ಲ ಅಂದ್ರೆ, ನೀನು ನನಗನ್ಸುತ್ತೆ ಇಂಡಸ್ಟ್ರಿ ಈಗ ನಾನ್ ಟ್ಯಾಲೆಂಟ್ ಆಗಿದ್ರೆ ನನ್ ಕೊಡ್ಬೇಕು ಅವಕಾಶಗಳು ಅಂತ ಏನಿದೆ, ಹೌದು. ಆತರ ಏನಿಲ್ಲ ಮೇಡಮ್. ನಮ್ದೇ ಅಂತ ಒಂದಂತ ಇರುತ್ತೆ, ಅದು ಹುಡಿಕೊಂಡ್ ಬರುತ್ತೆ. ಈಗ ಒಂದೇನೋ ಈಗ ಒಂದ್ ಸ್ಕ್ರಿಪ್ಟ್ ಮಾಡಿದ್ರು, ಈಗ JC ಮಾಡಿದ್ರು, JC ಫುಲ್ ಎಲ್ಲ ಆಚೆ ಅವ್ರನ್ನೇ ಹಾಕೊಂಡ್ರು. ಈಗ ಆತರ ಒಂದ್ ಸ್ಕ್ರಿಪ್ಟ್ ಮಾಡ್ಬೇಕು ಅಂತಂದ್ರೆ ಅದೊಂದ್ ಟೀಮೇ ಇರುತ್ತೆ, ಅಲ್ಲಿ ಒಬ್ರು ಕ್ಯಾರೆಕ್ಟರ್ ಫಿಕ್ಸ್ ಆಗಿರುತ್ತೆ, ಎಲ್ಲರೂ ಅವ್ರವ್ರ ಫಿಕ್ಸ್ ಆಗಿರುತ್ತೆ. ಅವ್ರು ನಮ್ಗೆ ಕೊಡ್ಬೇಕು ಅಂತ ಏನಿಲ್ಲ, ಅಂದ್ರೆ ನಮ್ದೊಂದ್ ಕ್ಯಾರೆಕ್ಟರ್ ಅಂತ ಇರುತ್ತೆ, ಹುಡಿಕೊಂಡ್ ಬರುತ್ತೆ. ಈಗ ಒಂದ್ ಈಗ A to Z ನೋಡಿದಾರೆ JCಲಿ, ಅದು ಆ ಕ್ಯಾರೆಕ್ಟರ್ ಒಬ್ರು ತಲೆಯಲ್ಲಿ ಇರುತ್ತೆ, ಯಾರೋ ಕರಿಬಹುದು, ಆತರ ಇರುತ್ತೆ. ಇಂಡಸ್ಟ್ರಿಯಲ್ಲಿ ಯಾವತ್ತೂ ಆ ತರ ಇಲ್ಲ, ಬರುತ್ತೆ ಅವಕಾಶಗಳು ಬಂದೇ ಬರುತ್ತೆ. ವೆಯ್ಟ್ ಮಾಡ್ಬೇಕು, ತಾಳ್ಮೆ ಬೇಕು, ಖುಷಿಯಾಗಿರ್ಬೇಕು, ಬಂದೇ ಬರುತ್ತೆ. ಅಂದ್ರೆ ಸಿನಿಮಾ ಮಾಡ್ತಾ ಮಾಡ್ತಾನೆ ಅಂಗಡಿ ಸ್ಟಾರ್ಟ್ ಮಾಡಿದೆ. ಎಷ್ಟು ವರ್ಷ ಆಯ್ತು? ಇದು ಒಂದು 7 ವರ್ಷ ಆಗಿರ್ಬೋದು. 7 ವರ್ಷ ಆಯ್ತು. ಆ ಗುಲ್ಟುಲಿ ಬಂದಂತ ಅಮೌಂಟ್ ಮತ್ತೆ ರಂಗಮಂದಿರ ರಂಗಬಿಎಂಟೆಕ್ ಬಂದಿದ್ದು ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡಿದ್ದೆ. ಮತ್ತೆ ನಮ್ಮ ಅಕ್ಕ ಬಾವ ಒಂದಷ್ಟು ಕೊಟ್ರು. ನನ್ನ ಕ್ಲೋಸ್ ಫ್ರೆಂಡ್ಸ್ ಇದಾರೆ, ಈಗ ನವೀನ್ ಆಗಿರ್ಬೋದು, ಬೇರೆಯವರೆಲ್ಲ ಸೇರಿ ಸ್ವಲ್ಪ ಏನೋ ರೇವಣ್ಣ, ಉಮೇಶ, ಗಿರಿ, ಆಮೇಲೆ ಮೋಹನ್, ಇವರೆಲ್ಲ ಸೇರಿ ಒಂದಷ್ಟು ಅಮೌಂಟ್ ಕೊಟ್ರು. ಒಂದ್ 15 ಲಕ್ಷ ಅಷ್ಟು ಆಯ್ತು. 15 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ? 15 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಬಂದು ಇನ್ವೆಸ್ಟ್ ಮಾಡಿ ಅಂಗಡಿ ಓಪನ್ ಮಾಡಿದೆ. ಅವ್ರು ನನ್ಗಿಂತ ಅಂಗಡಿ ಓಪನ್ ಮಾಡೋಕ್ಕಿಂತ ಅವರು ಮಾಡು, ಬೇಗ ಮಾಡು, ಒಂದ್ ಬ್ಯಾಕಪ್ ಇರ್ಲಿ, ನೀನೇನೋ ಓಟಿದ್ಯಲ್ಲ ಒಂದ್ ಬ್ಯಾಕಪ್ ಇರ್ಲಿ ಅನ್ಸ್ತಾಯ್ತು. ನನಗೂ ಮನ್ಸಲ್ಲಿತ್ತು, ಟಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಈಗ ಪ್ರಾಫಿಟ್ ಅಂತ ಬಂದಾಗ ಆಗ ಎಷ್ಟು ಆಗಬಹುದು? 40 ಇದೆ ಮೇಡಮ್, ಇಯರ್ಲಿ 40 ಇದೆ. ಅಂದ್ರೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅಂದ್ರೆ ನಾನು ಅಲ್ಲೇ ಇರ್ತೀನಲ್ಲ, ಇಲ್ಲಿ ಸುಮ್ನೆ ಬ್ಯಾಕಪ್ ಅಷ್ಟೇ ಇಟ್ಕೊಂಡಿದ್ದೀನಿ ಮೇಡಮ್. ಅದು ಸುಮ್ನೆ ಇರ್ಲಿ, ಫ್ಯಾಮಿಲಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು. ಈಗ ನಾನು ಎಲ್ಲೇ ಹೋದ್ರು, ಎಲ್ಲೇ ನಿಂತ್ರು, ಎಲ್ಲೇ ಊಟ ಮಾಡಿದ್ರು, ಫ್ರೆಂಡ್ಸ್ಗಳು ಸಿಗ್ತಾರೆ, ಏನೇ ಮಾಡಿದ್ರು ನನ್ ಜೋಬಲ್ಲಿ ದುಡ್ಡು ಇರಬೇಕು. ಅದು ಇವತ್ತಿದೆ, ಖುಷಿಯಾಗಿದ್ದೀನಿ. ಇಂಡಸ್ಟ್ರಿ ಎಲ್ಲ ಕೊಟ್ಟಿದೆ ನಾನು. ಇಷ್ಟೇ ಒಂದು ಬೆರಳೆಣಿಕೆ ಸಿನಿಮಾ ಮಾಡಿದ್ದೆ ಅಷ್ಟೇ, ಇಂಡಸ್ಟ್ರಿ ಎಲ್ಲ ಕೊಟ್ಬಿಟ್ಟಿದೆ ನಾನು. ಆತರ ತುಂಬಾ ಜನ ಏನೇನೋ ಮಾಡ್ಕೊಂಡ್ಬಿಟ್ಟು ಇಲ್ಲ ಇಂಡಸ್ಟ್ರಿಲಿ ಟ್ಯಾಲೆಂಟ್ಗಳಿಗೆ ಕೆಲಸ ಸಿಗಲ್ಲ, ದುಡ್ಡು ಸಿಗಲ್ಲ. ನನ್ಗೆಲ್ಲ ಕೊಟ್ಟಿದ್ಯಲ್ಲ, ಇಂಟೆ ಸಿನಿಮಾ ಮಾಡಿರೋದು ಎಲ್ಲ ಕೊಟ್ಟಿದ್ಯಲ್ಲ, ನನ್ಗೆ ಇದಕ್ಕಿಂತ ಬೇಕಾ ಸಾಕ್ಷಿ? ಹೌದು. ಕೊನೆಗೆ ಇಂಡಸ್ಟ್ರಿನ ದೂರಬಾರ್ದು. ಇಲ್ಲ ಹೌದು, ಅಲ್ಲಿ ಇಲ್ಲಿ ಅನ್ನ ತಿನ್ನಕ್ಕೆ ಅದೇ ಕಾರಣ. ಇದು ಇಷ್ಟೆಲ್ಲ ಅಂಗಡಿ ಮಾಡಿದ್ವಿ, ಇನ್ನು ಆನ್ಲೈನ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ. ಇವಾಗ ವೆಬ್ಸೈಟ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಶಾಪ್ ವೆಬ್ಸೈಟ್ ಸ್ಟಾರ್ಟ್ ಆಗ್ತಿದೆ, ಆನ್ಲೈನ್ ಶಾಪಿಂಗ್ ನಡೀತಾ ಇದೆ, ಸ್ಯಾರಿ ಬಿಸ್ನೆಸ್ ನಡೀತಾ ಇದೆ. ಎಲ್ಲ ಅದೇ ಕೊಟ್ಟರು, ಇಂಡಸ್ಟ್ರಿನೇ ಕೊಟ್ಟರು. ಅದನ್ನೇ ದೂರದ್ರೆ ಹೆಂಗೆ ಎಷ್ಟೋ ಸಾಕು. ಈಗ ನಾನು ಅಂಗಡಿ ಮಾಡಿದ ಅದೇ ಫ್ಯಾಮಿಲಿ ಇದಾಗಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ. ಅಂದ್ರೆ ಈಗ ಹೋಗಿ ನಮ್ಗೆ ಬೇಕಾದ್ದು ತಗೊಳಕ್ ಆಗ್ತಾ ಇರಲ್ಲ ಇಂಡಸ್ಟ್ರಿ ಇದ್ದಾಗ. ಈಗ ಇಂಡಸ್ಟ್ರಿನೇ ಒಂದ್ ಸ್ವಲ್ಪ ನೀನೇನೋ ಮಾಡ್ಕೊಂತ ಸ್ವಲ್ಪ ಕೊಡ್ತೀವಿ. ಈಗ ಏನ್ ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ಬೋದು, ಎಷ್ಟು ಬೇಕಾದ್ರೂ ಆರಾಮಾಗಿರ್ಬೋದು.